ಹಾಯ್ ನನ್ನೆಲ್ಲ ಸ್ಟಾರ್ ವೀಕ್ಷಕರಿಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ರೆಸಿಪಿನ ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನಾಗು ಸ್ಕೈಲೈನ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮರಿದೇನೆ ಆ್ಯಂಡ್ ಲೈಕ್ ಮಾಡಿ. ನಿಮ್ಮೊಂದು ಸಬ್ಸ್ಕ್ರೈಬು ಮತ್ತು ಲೈಕ್ ನನಗೆ ನೆಕ್ಸ್ಟ್ ಬರುವಂತಹ ವಿಡಿಯೋ ಕೂಡ ಇನ್ನೂ ಹೆಚ್ಚೆಚ್ಚಾಗಿ ಚೆನ್ನಾಗಿರೋದನ್ನ ವಿಡಿಯೋ ನಾನು ನಿಮ್ಮ ಮುಂದೆ ಶೇರ್ ಮಾಡಬೇಕು ಅನ್ನೋದು ಕೂಡ ನನ್ನಲ್ಲೂ ಒಂದು ಧೈರ್ಯ ಸ್ಫೂರ್ತಿ ತುಂಬುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿನ ನಾನು ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ರೆಸಿಪಿ ಬಂದು ನಂದಲ್ಲ, ಬಟ್ ನನಗೆ ಹೇಳ್ಕೊಡ್ತಾ ಇರೋವಂಥದ್ದು ನಮ್ಮ ತಾಯಿ ಹೇಳ್ಕೊಡ್ತಿದ್ದಾರೆ. ಏನು ಅಂತ, ಅದು ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಪ್ರತಿಯೊಂದು ಮನೆಯಲ್ಲಿ ಬೇಸಿಗೆ ಟೈಮಲ್ಲಿ ಇದನ್ನು ಮಾಡ್ತಾರೆ. ಅದೇನಪ್ಪ ಅಂದರೆ ಜೋಳದ ನುಚ್ಚು ಅಂತ ನಾವು ಇದನ್ನು ಕರಿತೀವಿ. ಬಟ್ ಅದನ್ನು ಯಾವ ಥರ ಮಾಡಬೇಕು, ಅದ್ರ ಪ್ರೊಸೀಜರ್ ಹೆಂಗಿದೆ ಅಂತಲೂ ಕೂಡ ನನ್ನ ಜೊತೆಗೂ ಅಲ್ದನ ನಿಮಗೂ ಕೂಡ ಅದನ್ನು ತಿಳಿಸ್ಕೊಡ್ತಾರೆ. ಸೊ ಬನ್ನಿ ನೋಡೋಣ ಏನದು ಜೋಳದ ನುಚ್ಚು, ಯಾವ ಥರ ಮಾಡೋ ವಿಧಾನ ಅಂತ ನಮ್ಮ ತಾಯಿಯವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ. ಸೊ ನನಗೂ ಹೆಲ್ಪ್ ಆಗುತ್ತೆ, ನಿಮಗೂ ಯೂಸ್ ಆಗುತ್ತೆ ಅಂತ ತಿಳಿತಾ ಇವತ್ತಿನ ನನ್ನ ರೆಸಿಪಿನ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಓಕೆ ಬನ್ನಿ, ಲೆಟ್ಸ್ ಗೋ. ಇದು ಜೋಳದ ನುಚ್ಚು ಅಂತೇಳಿ ಇದು ಉತ್ತರ ಕರ್ನಾಟಕದಾಗ ಬೇಸಿಗೆ ಕಾಲದಾಗೆ ಇದನ್ನ ನುಚ್ಚನ್ನು ಮಾಡ್ತಾರೆ. ಇನ್ನು ಬಗ್ಸಿ ಅಳತಿ ಹಾಕ್ಕೊಂಡು ನಮಗೆ ಬಗ್ಸಿ ಅಳತಿ ಬೇಡ, ಒಂದು ಗ್ಲಾಸ್ ಅಳತಿ ಹೇಳಿದ್ರೆ ನೆಕ್ಸ್ಟ್ ಮಾಡೋರ್ಗೆ ಯೂಸ್ ಆಗುತ್ತೆ, ನನಗೂ ಮಾಡ್ಕೊಳಕ್ಕೂ ಯೂಸ್ ಆಗುತ್ತೆ. ಬಟ್ ನಿನಗೆ ದಿನ ಬಗ್ಸಿ ಅಳತಿ ಹಾಕಿ ಹಾಕಿ ನಿನಗೆ ಸ್ವಲ್ಪ ಗ್ಲಾಸಿಂದ ಅಳತಿ ಗೊತ್ತಾಗಲ್ಲ ಅನ್ಸುತ್ತೆ ಮಾಡ್ಬೇಕಾರೆ. ನನಗೆ ಅಟ್ಲೀಸ್ಟ್ ನೀನು ಬಾಯಿ ಮುಖಾಂತರ ಗ್ಲಾಸ್ ಅಳತಿ ಹೇಳಿದ್ರು ನಾನು ಮಾಡ್ಕೊತೀನಿ, ನಮ್ಮ ವ್ಯೂವರ್ಸು ಹೆಲ್ಪ್ ಆಗುತ್ತೆ. ಹೇಳಿ ಮಮ್ಮಿ ಏನು ಮಾಡಬೇಕು ಅದು ಅಂದ್ರೆ ಈ ನುಚ್ಚು ರೆಡಿ ಆಗೋಕ್ಕಿಂತ ಮುಂಚೆ ನೀನು ರಾತ್ರಿ ಏನೇನು ಥರ ಪ್ರಿಪೇರ್ ಮಾಡ್ತಿ ಅನ್ನೋದು ಹೇಳ್ಕೊಡು. ಸಿಗಾದಾಗ ಭಾಳ ಚಲೋ, ಯಾಕಂದ್ರೆ ಇದು ತಂಪು, ಹಿಂಗಾಗಿ ಎಲ್ಲ ಉತ್ತರ ಕರ್ನಾಟಕದ ಮಂದಿ ಎಲ್ಲನೂ ಈ ನುಚ್ಚನ್ನು ಭಾಳ ಇಷ್ಟಪಡ್ತಾರೆ ರೀ. ಹಿಂಗಾಗಿ ನಾನು ನುಚ್ಚು ಹೆಂಗೆ ಮಾಡೋದು ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತೀನಿ. ಮಾಡೋಕೆ ನಾನು ಮೊದಲು ಫಸ್ಟು ಒಂದು ಡಬರಿ ಒಳಗೆ ಒಂದು ಚರಿಗೆಷ್ಟು ನೀರು ಹಾಕೋತೀನಿ ರೀ. ಸ್ವಲ್ಪ ಉಗುರು ಬೆಚ್ಚಗೆ ನೀರು ಬಿಸಿ ಮಾಡ್ಬೇಕು ರೀ. ಮಾಡಿ ನಂತರ ಅದನ್ನ ಕೆಳಗೆ ಇಳಬೇಕು. ನಾವು ನುಚ್ಚು ಮಾಡೋಕೆ ನುಚ್ಚು ರೆಡಿ ಮಾಡಿರ್ತೇವಲ್ಲ ಅದನ್ನ ಹಾಕಿ ಸಣ್ಣಗೆ ಅದನ್ನೆಲ್ಲ ನೀರು ತೊಯ್ಬೇಕು. ಅದೆಲ್ಲ ನುಚ್ಚು ಆ ನೀರಿನೊಳಗೆಲ್ಲ ತೊಯ್ಕೊಂತ ಹಿಂಗೆ ಕೈ ಆಡಿಸ್ಕೊಂತ ಇರ್ಬೇಕದು. ಆ ನುಚ್ಚೆಲ್ಲ ನೀರೊಳಗೆ ನೆನಿಬೇಕದು. ನುಚ್ಚು ನೆಂದಷ್ಟು ಚಲೋ ಬರ್ತೈತೆ ರೀ. ಆಮೇಲೆ ಹಿಂಗೆ ಸ್ವಲ್ಪ ಎಲ್ಲ ನುಚ್ಚು ಗಂಟು ಆಗ್ಲಾರ್ದಂಗೆ ಹಿಂಗೆ ಕೈ ಆಡಿಸ್ಕೊಂತಿರ್ಬೇಕು. ಆಮೇಲೆ ಗಂಟು ಆದಮೇಲೆ ಮೊಸರು ಇದ್ರೆ ಮೊಸರು ಹಾಕ್ಬೋದು, ಇಲ್ಲಾಂದ್ರೆ ಮಜ್ಜಿಗೆ ಇದ್ರೆ ಮಜ್ಜಿಗೆ ಹಾಕಿ ಹಿಂಗೆ ತಿರ್ಕೊಂತಿರ್ಬೇಕು. ಈ ಮೊಸರಿಗಿಂತ ಮಜ್ಜಿಗೆ ಹಾಕೋದೇ ಚಲೋ, ಯಾಕಂದ್ರೆ ಇದು ಟೇಸ್ಟ್ ಕೊಡ್ತೈತಿ. ಇದು ಅಂದ್ರೆ ಬ್ಯಾಸ್ಗೆ ಇರುತ್ತಲ್ರಿ, ಹಿಂಗಾಗಿ ಇದು ತಂಪ ಆಗೋ ಸಂಬಂಧ ಇದು ಮೊಸರು ಹಾಕಿದ್ರೆ ತಂಪು ಆಕೈತಿ. ಹಿಂಗಾಗಿ ನಾವು ಮಜ್ಜಿಗೆ ಹಾಕಿ ಹಿಂಗೆ ಕಲಿಸ್ಕೊಂತ ರೆಡಿ ಮಾಡಿ ಇಟ್ಕೊಳ್ದ್ರಿ. ಹೌದು ಮಮ್ಮಿ, ನಿಂದು ಪ್ರೊಸೆಸ್ ನಿಂದೇನೈತಿ ನೀನು ಹೇಳಿದಿ ಓಕೆ. ಯಾಕಂದ್ರೆ ನೀ ಡೈಲಿ ಹಂಗ ಮಾಡ್ತಿದಿ. ನೀನು ಒಂದು ಅಳತಿಲ್ಲಾರ್ದ ಮಾಡ್ತಾರ ತಾಯಾರಿ ಯಾವತ್ತು ಎಲ್ಲರಿಗೂ ಗೊತ್ತು, ಹೆಚ್ಚಿಗೆ ಆದ್ರೂ ತಿನ್ಲಿ ಮುಂಡ್ಲಿ ಚಂದಗಿರ್ಲಿ ಅಂತ ಹೇಳಿ. ಬಟ್ ಈಗೇನಂದ್ರ ನಾವು ಅಲ್ಲಿರೋದು ಇಬ್ರೇ ಇರ್ತೀವಿ, ಒಬ್ಬೊಬ್ರು ಮನ್ಯಾಗ 3 ಮಂದಿ ಇರ್ತೀವಿ, ಆದ್ರೆ ಜಾಸ್ತಿ ತಿನ್ನಂಗಿಲ್ಲ. ನನಗೊಂದ್ ಸ್ವಲ್ಪ ಗ್ಲಾಸ್ ಅಳತಿ ಒಳಗೆ ನೀ ಹೇಳ್ಕೊಟ್ರೆ ನನಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನ ವ್ಯೂವರ್ಸ್ಗೂ ಮಾಡ್ಕೊಳಕ್ಕೂ ಒಂಚೂರು ಹೆಲ್ಪ್ ಆಕೈತಿ ಈ ಬ್ಯಾಸ್ಗಿ ಟೈಮ್ನಾಗ ಅಂತ. ಇದು ಬೆಳಿಗ್ಗೆ ಒಂದು 8 ತಾಸರ ಇದು ನುಚ್ಚು ನೆನಿಬೇಕು. ಎಷ್ಟು ನುಚ್ಚು ನೆನಿತೈತೆ ನೋಡ್ರಿ, ಇದು ಅಷ್ಟು ಚಂದ ಚಲೋ ಟೇಸ್ಟ್ ಬರುತ್ತೆ ರೀ. ರಾತ್ರಿ 9 ಗಂಟೆಗೆ ಕಲಿಸಿಟ್ಟಿದ್ದೆ ರೀ. ಇದನ್ನ ನಾಳೆ ಬೆಳಿಗ್ಗೆ 7-8 ಗಂಟೆಗೆ ಅಂದ್ರೆ ನಾನು ನುಚ್ಚು ಮಾಡ್ಬೋದು ರೀ. ಇದು ನಾನು ಈಗ ನಿಮ್ಗೆ ನುಚ್ಚು ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ರೀ. ಮೊದಲು ಮಾಡೋ ಮುಂದೆ ಒಂದು ಚರಿಗೆ ನೀರು, ಇವು ತಣ್ಣೀರು, ಮೊಸರು, ಆಮೇಲೆ ಜೋಳದ ನುಚ್ಚು ಇವನ್ನೆಲ್ಲ ನಾನು ಸ್ವಚ್ಛ ಮಾಡಿ ರೆಡಿ ಮಾಡಿ ಇಟ್ಕೊಂಡೀನಿ ರೀ. ಈ ನೀರನ್ನು ಏನು ಮಾಡಬೇಕು, ದಬ್ಬರಿಗೆ ಹಾಕಬೇಕು. ಹಾಕಿ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕಾಯಿಸ್ಬೇಕು. ನೀರು ಮಾಡಿರಿ. ಆಮೇಲೆ ಏನಾತಂದ್ರೆ ಕೆಳಗೆ ಇಟ್ಕೋಬೇಕು ದಬ್ಬರಿ ಇಟ್ಕೊಂಡು ಇದು ರವೆ ಆಯ್ತಲ್ಲ ಇದನ್ನೆಲ್ಲ ರೆಡಿ ಮಾಡೀನಿ. ಈ ರವನ್ನ ಹಾಕಿ ಹಿಂಗೆ ಇದ್ರಲಿಂದ ಈ ಹುಟ್ಟು ಅಂತ ಸಿಗ್ತೈತಿ, ಇಲ್ಲ ಚಮಚೆಲೂ ಇದು ಆಗ್ಬೋದು. ಹಿಂಗೆ ಈ ನಾ ಎಲ್ಲ ರೆಡಿನೇ ಮಾಡೇನಿ ರೀ. ಇದನ್ನ ನುಚ್ಚು ಒಂದು ಗ್ಲಾಸ್ ನುಚ್ಚು ತೊಗೊಂಡೇನಿ ರೀ. ಒಂದು ವಾಟೆ ಮೊಸರು ತೊಗೊಂಡೀನಿ. ಮೊಸರಿಲ್ಲ ಅಂದ್ರೆ ಮಜ್ಜಿಗೆನೂ ಮಾಡ್ಬೋದು. ಮೊಸರು ಇರಲಿಲ್ಲ ಅಂದ್ರೆ ಅದನ್ನ ಕಟ್ಟೋದು ಸಣ್ಣ ನೀರಾಗಿ ಕಟ್ಟೋದು ಮಜ್ಜಿಗೆನೂ ಮಾಡ್ಬೋದು. ಮೊಸರಿಗಿಂತ ಮಜ್ಜಿಗೆನ ಮಂದಿಗೆ ಚಲೋ ಆಕೈತಿ ರೀ. ಮಮ್ಮಿ ನೀನೀಗ ಏನ್ ಗೊತ್ತಾ, ಈಗ ಒಂದ್ ಗ್ಲಾಸ್ ತಗೊಂಡಿಯಾ, ಮೊಸರು ತಗೊಂಡಿ, ನೀರು ತಗೊಂಡಿ, ಹೌದು. ಬಟ್ ಇದು ಎಷ್ಟು ನೀರ್ ಹಾಕ್ಬೇಕು ನಾನು ಈ ರವಾಕ್ ಅಂತ? ಈ ಚಡ್ಗೆ ಎಷ್ಟು ನೀರು ಇದಾಳು ಒಟ್ಟು ಇದೆಲ್ಲ ಏನು ರವಾ ಹಿಂಗೆ ತೊಯ್ಬೇಕ್ರಿ. ಅದು ಇದೆಲ್ಲ ನೀರ್ ಐತಲ್ಲ ಅಂದ್ರ ಏನ್ ಗೊತ್ತನ್ರಿ, ನಮ್ಮ ತಾಯಿರ್ ಹೇಳತ್ತಿದಂದ್ರ ಆ ರವಾ ಫುಲ್ ಅದ್ರಾಗ ಮುಣಗ್ಬೇಕು, ನೀರೊಳಗೆ ನೆನಿಬೇಕು. ಅದು ಇದು ಪೂರ ಇದಾಗಬೇಕು, ತೇಲಾಡ್ಬೇಕು. ಅವ ನೀರು ಮೇಲ್ಗಡೆ ನೀರ್ ಬರ್ಬೇಕು, ನುಚ್ಚು ಕೆಳಗ
ಇದಾಗಿರ್ಬೇಕು ಅದು. ಇಷ್ಟ ಹೇಳಿ ಮಮ್ಮಿ. ಆಮೇಲೆ ಇದನ್ನ ಹಿಂಗೆ ರವೆ ಹಾಕಿದ ನಂತರ ನಾನು ಏನಿತ್ತು ಮೊಸರು ಇತ್ತಲ್ಲ, ಮೊಸರನ್ನ ಒಂದು ಅರ್ಧ ಗ್ಲಾಸ್ ಮೊಸರು ಹಾಕ್ಕೊಂಡೇನೆ ನಾನು. ಹಾಕ್ಕೊಂಡು ಹಿಂಗೆ ಕೈ ಆಡಿಸಿದೆ. ಮೊಸರಿಲ್ಲ ಅಂದರೂ ಇದನ್ನ ಮಜ್ಜಿಗೆ ಕಟ್ಟೋದು ಹಾಕಿದ್ರು ನಡಿತೈತಿ. ಇನ್ನು ಮೊಸರು ಚಲೋ ಮೊಸರು ಇತ್ತಲ್ಲ, ಹಿಂಗಾಗಿ ಇದನ್ನ ಹಿಂಗೆ ಇದ್ರೊಳಗೆ ಹಾಕಿ ಹಿಂಗೆ ಇದಾದ ನೋಡ್ರಿ. ಇದೆಲ್ಲ ನೀರು ಹೆಂಗೆ ಹಿಂಗೆ ತೇಲಾಡ್ಬೇಕು ನೋಡ್ರಿ, ನೀರು ನುಚ್ಚು ಕಾಣಬಾರ್ದು. ಕಾಣ್ಲಾರ್ದಂಗೆ ಹಿಂಗೆ ನೆನಿಬೇಕು ಪೂರ ಇದು. ಇದು ಹೆಂಗ ರೆಡಿ ಮಾಡ್ಬೇಕು ಅಂದ್ರ ಈ ನುಚ್ಚ ಐತಲ್ಲ, ಈ ನುಚ್ಚನೆ ನೀ ಹೆಂಗ್ ರೆಡಿ ಮಾಡ್ಕೊಂಡಿ ನಮ್ಗೆ ಇದನ್ನ ನಾಳೆ ತಿಳಿಸಿ. ನಾಳೆ ಗ್ಯಾಸ್ ಆನ್ ಮಾಡ್ಕೊಂಡು ನಾನು ದಬ್ರಿ ಇಟ್ಟೀನಿ. ಅದಕ್ಕೆ ನಾನು ನುಚ್ಚು ಮಾಡಕ್ಕೆ ಈಗ ಹೆಂಗೆ ಮಾಡ್ಬೇಕು ಅನ್ನೋದು ನಿಮ್ಗೆ ವಿವರವಾಗಿ ಹೇಳ್ಕೊಡ್ತೀನಿ. ನಿನ್ನೆ ನಾನು ಹೇಳಿದ ಪ್ರಕಾರ 1 ಗ್ಲಾಸ್ ನುಚ್ಚನ್ನು ತೋಯಿಸ್ಕೊಂಡು ಇಟ್ಕೊಂಡಿದ್ದೆ. ಈಗ 1 ಗ್ಲಾಸ್ ಈ ಚರಿಗಿಲಿಂದ 1 ಚರಗಿ ಮತ್ತು ಇನ್ನೊಂದು ಅರ್ಧ ಒಟ್ಟು 1.5 ಚರಗಿ ನೀರು ಹಾಕೇನ್ರಿ ನಾನು ಇದಕ್ಕೆ. ಇನ್ನು ಕುದಿಯೋಕೆ ಇಡ್ತೇನೆ. ಇಟ್ಟು ಒಂದು ಕಳ ನೀರು ಹೆಸರು ಬರೋ ಮಟ ಅಂತ ಸ್ವಲ್ಪ ನಾನು ಮುಚ್ಚಿಡ್ತೀನಿ. ನಾನು ನೀರಿಟ್ಟಿದ್ನಲ್ರಿ ಹಿಂಗೆ ಹಿಂಗೆ ನೀರು ಗುಳ್ಳಿ ಬರ್ಬೇಕು, ಹಿಂಗೆ ಕುದಿಬೇಕು, ಕಳ ಕುದಿಯಾಗತೈತಿ ನೋಡ್ರಿ. ಈಗ ನೀರು ಎಷ್ಟ್ ನಿಮಿಷ ಕುದಿಬೇಕು ಮಮ್ಮಿ? 5-10 ನಿಮಿಷದೊಳಗೆ ಅಂದ್ರೆ ಇದು ನೀರು ಹೋದಾಡ್ತಾವ ನೀರು. ಈಗ ನುಚ್ಚು ನಿನ್ನೆ ರಾತ್ರಿ ಕಳ್ಸಿದ್ನಲ್ರಿ, ಇದು ತೋರಿಸ್ತೇನೆ ಅವ್ರಿಗೆ ಒಂಚೂರು ನುಚ್ಚು. ಇದೆಲ್ಲ ನೆನೆದ್ ಬಿಟ್ಟೈತ್ರಿ. ಈಗ ನುಚ್ಚು ಇದೆಲ್ಲ ನೀರಾಗ ನಿನ್ನೆ ಹಾಕಿ ಬಿಟ್ಟಿದ್ವಲ್ರಿ, ನೆನೆದ್ ಬಿಟ್ಟೈತ್ರಿ ಇದು. ಈಗ ಇದನ್ನ ಏನ್ ಮಾಡ್ತೀರಿ? ಇದನ್ನೇನ್ ಮಾಡ್ತೀನಿ, ಇದನ್ನ ಹಿಂಗ ನೀರ್ ಒಳಗೆ ಹಾಕಿ ಸಣ್ಣ ಹಿಂಗ್ ತಿರುಕು ಅಂತ ಒಮ್ಮಕ್ಲೆ ಹಾಕ್ಬಿಡುದಲ್ಲ? ಒಮ್ಮಕ್ಲೆ ಹಿಂಗ ಹಾಕ್ಬಿಡುದು. ಹಿಂಗ ಹಾಕ್ಬಿಡುದು. ಇನ್ನು ಅದ್ರಾಗ ಉಳಿತು ಇಲ್ಲಿ ಹಾಕ್ತೀನಿ ತೆಗಿದ್ರು. ಉಳಿದ್ರುನು ಆಮೇಲೆ ಒಂದ್ ಚೂರ್ ಹಾಕೋದನ್ನ ಎಲ್ಲ ಹಿಂಗ ಕೈಯಾಡ್ಸ್ಕೊಂತ ಇರ್ಬೇಕ್ರಿ. ಇದು ಕೈಯಾಡ್ಸ್ಕೊಂಡಿಲ್ಲ ಅಂದ್ರೆ ಗಂಟೆ ಆಗ್ಬಿಡುತ್ತದ ನುಚ್ಚು. ಅಂದ್ರೆ ಸ್ವಲ್ಪ ಡಬ್ರಿ ದೊಡ್ಡದ ತಗೊಳೋದ್ ಚಲೋ. ಚಲೋ. ಕುದೀತಲ್ರಿ, ಇದು ಕುದಿದ ಹಿಂಗ್ ಕಳ ಕೈಯಾಡ್ಸ್ಕೊಂತ ಇರ್ಬೇಕು. ಇದು ಆಗೋ ಮಟ ನೋಡ್ರಿ. ಕೈಯಾಡ್ಸ್ಲಿಲ್ಲ ಅಂದ್ರ ತಳ ಹಿಡಿತೈತಿ. ಇಲ್ಲಾಂದ್ರೆ ಏನಾಕೈತಿ ಅಂದ್ರೆ ಗಂಟೆ ಹಾಕಾವ್ರಿ ಇವು. ಗಂಟೆ ಆಗಿಬಿಡ್ತೈತಿ. ನುಚ್ಚು ತಿನ್ನಾಕ ಇದಾಗೋದಿಲ್ಲ. ಹಂಗ ಎಷ್ಟ್ ನಿಮಿಷ ಕುದಿ? ಇದು ಒಂದ್ ಅರ್ಧ ತಾಸರ ಕುದಿಬೇಕ್ರಿ ಇದು. ಮುಚ್ಚಂಗಿಲ್ಲ ಆದ್ರ ಏನಿಲ್ಲ, ಒಟ್ಟು ಹಿಂಗ್ ಕೈಯಾಡ್ಸ್ಕೊಂತಾನೆ ಇರ್ಬೇಕು ನೋಡ್ರಿ ಇದು. ನಾವ್ ಈಗ ಹೆಂಗ ಇದು ಮಾಡ್ತೇವಲ್ರಿ, ಇದು ಮಂದಗ ಬರ್ತೈತಿ, ಬಂದು ಜಿಗಿ ಬರುತ್ರಿ. ಇದು ಬೇಸಿಗೆ ಕಾಲದಾಗ ಚಲೋ ರೀ. ಇದು ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ ಬೇಸಿಗೆ ಕಾಲದಾಗ ಅಂತಾರೆ ಇದನ್ನ. ನಾ ಹೇಳ್ದಂಗ ನಾನು 1.5 ಚರಗಿ ನೀರು ಹಾಕಿದ್ನಲ್ರಿ, ಹಾಕಿದ್ಕೊಳ ಕಳ್ಕೊಂದಿಂದ ನುಚ್ಚು ಹಾಕಿದೆ ರೀ. ಇದು ನುಚ್ಚು ಹಾಕಿ ಹಿಂಗೆ ತಿರ್ಕೊಂತ ಇರ್ಬೇಕ್ರಿ. ಇದು ಹಿಂಗ್ ನೋಡ್ರಿ, ಹಿಂಗ್ ತಿರ್ಕೊಂತಿದ್ರೆ ಹಿಂಗೆ ಕುದಿಬೇಕೈತಿ ಕಥ. ಅಂದ್ರ ಮೇಲ್ಗಡೆ ಒಂದು ಗುಳ್ಳಿ ತರ ಟೈಪ್. ಆಮೇಲೆ ಹಿಂಗ ಕೈಯಾಡ್ಸ್ಕೊಂತಾನೆ ಇರ್ಬೇಕ್ರಿ. ಇಲ್ಲಾಂದ್ರೆ ಗಂಟೆ ಆಗ್ಬಿಡ್ತಿರಿ. ಕೈ ಬಿಡಂಗೇ ಇಲ್ಲ ನಾವು. ಸ್ವಲ್ಪ ಇವು ಎಲ್ಲ ಹಿಂಗ ಬಬಲ್ಸ್ ಬರಮಟ ಅಂದ್ರೆ ಬಿಡುದು. ಫಸ್ಟ್ ಬಬಲ್ಸ್ ಬರಮಟನು ಹಿಂಗ್ ಕೈಯಾಡ್ಸ್ಕೊಂತಾನೆ ಇರ್ಬೇಕ್ರಿ. ಅಂದ್ರ ಅದು ಸ್ವಲ್ಪ ನೀರ್ ಕಡಿಮೆ ಹಾಕೊಂತ ಅದೆಲ್ಲ ಅದು ನುಚ್ಚಿರುತ್ತಲ್ಲ, ನೀರೆಲ್ಲ ಹೀರ್ಕೊಂಡ್ ಬಿಡ್ತಿರ ಅದು. ಅವಾಗ ನಾವು ಹಂಗ ಕಂಟಿನ್ಯೂಸ್ ತಿರ್ಗಿಸ್ಕೊಂತ. ಇಲ್ಲ ಗಂಟೆ ಹಾಕೈತ್ರಿ. ಹಿಂಗ್ ನೋಡ್ದ ಹಿಂಗ ಕಳ ಹಂಗ್ ಕುದಿಬೇಕ್ರಿ. ಎಷ್ಟ್ ಕುದಿಸ್ತೀರಿ ಅಷ್ಟ್ ಮ್ಯಾಡ್ದಂಗ ಹಾಕೈತ್ರಿ ಅದು ನುಚ್ಚು. ಮತ್ ನೀರ್ ಏನಾರ ಹಾಕೋಬೇಕಲ್ಲ? ಏನಿಲ್ಲ, ಒಮ್ಮೆ 1.5 ಚರಗಿ ನೀರ್ ಹಾಕಿದ್ನ ಮತ್ ನಾವ್ ಏನ್ ನೀರ ಮುಡ್ಸೋಂಗಿಲ್ಲ. ಐದ ನೀರೊಳಗ ಅದೆಲ್ಲ ಮೇಕಪ್ ಆಗಿಬಿಡ್ತ್ರಿ. ನೀರ್ ಕಡಿಮೆ ಆತಂದ್ರ ಹೆಂಗ್? ಏನಿಲ್ಲ, ನಾವು 1 ಗ್ಲಾಸಿಗೆ 1.5 ಚರಗಿ ನೀರ್ ಇಡ್ಬೇಕು. 1 ಗ್ಲಾಸ್ ರವಕ್ಕ 1.5 ಚರಗಿ ನೀರ್ ಇಡುದ್ರಿ. ಮತ್ತೆ ನೀರ್ ಸೇರ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಈಗ ಕುದೀತಲ್ರಿ, ನಾನು 25 ನಿಮಿಷ ಆತಿದ್ರಿ ಇದು ಮಾಡಕತ್ತು. ನೀವ್ ಎಷ್ಟು ಕುದಿಸ್ತೀರಿ ಅಷ್ಟು ಇದು ಆಕೈತಿ ಇದು. ಈಗ ಇನ್ನು ಕುದಿಸ್ತೀಯ? ಇನ್ನೊಂದ್ 5-10 ನಿಮಿಷ ಇದು ಮಾಡ್ತೇನ್ರಿ. ಆಮೇಲೆ ಕುದ್ ನಂತರ ಉಪ್ಪು ಎಷ್ಟ್ ಹಾಕೋಬೇಕು? ರುಚಿಗೆ ತಕ್ಕಷ್ಟು ಹಾಕುದ್ರಿ. ಇದು ರುಚಿಗೆ ತಕ್ಕಷ್ಟು ಹಾಕುದ್ರಿ. ಯಾವ ಉಪ್ಪಾದ್ರೂ ಯೂಸ್ ಮಾಡ್ಬೋದು. ಅಂದ್ರ ನೀ ನೀರ್ ಹಾಕಿದೆಲ್ಲ ಅವಾಗ ಹಾಕಂಗಿಲ್ಲ? ಇಲ್ಲ, ಈಗ ಕುದ್ದಿಂದ ಹಿಂಗ ಹಾಕಿ ಮತ್ತೆ ಕೈಯಾಡ್ಸ್ಕೊಂತ ಇರ್ಬೇಕ್ರಿ. ನೋಡ್ರದ ಏನ್ ತಳ ಹೊತ್ತಿಲ್ಲ, ಆಮೇಲೆ ಗಂಟಾಗಿಲ್ಲ, ಏನಾಗಿಲ್ಲ, ಎಷ್ಟ್ ಸಾಫ್ಟ್ ಆಗೈತಿ ನೋಡ್ರಿ. ಈ ಕಟ್ಗಿ ಹುಟ್ ಅಂತ ಸಿಗ್ತೈತಿ. ಆಮೇಲೆ ಇಂಥವು ಇರ್ತಾವ. ಇದು ಫಸ್ಟ್ ಸ್ಟಾರ್ಟಿಂಗ್ ಹಿಂಗ್ ಮಾಡ್ಕೊಂತ ತಿರುಗಿಸ್ಕೊಂಡ್ರೆ ಗಂಟ ಆಗುದಿಲ್ಲ, ಏನಾಗುದಿಲ್ರಿ ಇದು. ಈ ಹುಟ್ ಎಲ್ಲಾ ಕಡೆ ಸಿಗ್ತೈತಲ್ಲ? ಹುಟ್ಟೆಲ್ಲ ಅದು ಚಮಚೆಯಿಂದ ಮಾಡ್ಬೋದು. ತರ ಸ್ಪೂನ್ ಇತ್ತಂದ್ರನ ಹಿಂಗ ಹಿಂಗ ನೋಡ್ರಿ ನಡಿತೈತನ? ಇದ್ರಾಗ ಮಾಡಿ ನಡಿತೈತ್ರಿ. ಅಂದ್ರ ಫಸ್ಟಿಗೆ ನಾವು ನುಚ್ಚು ಹಾಕಕ್ಕಿಂತ ಮುಂಚೆ ಇದು ಕಟ್ಗಿಲೆ ಇದ್ರ ಮಾಡ್ಬೇಕ್ರಿ. ಇದು ಸಿಗ್ತಾವ ಹಿಂಗದ ಹಿಂಗ ನುಚ್ಚು. ಈಗ ನಾವು ಹಿಂಗ್ ತಿರ್ಗಿಸ್ಕೊಂತ ಇದು ಮಾಡ್ರೆ ತಳಾನು ಹೊತ್ತದಲ್ಲ, ಏನಾಗಿಲ್ಲ ನೋಡ್ರಿ. ಎಷ್ಟ್ ಮ್ಯಾಡ್ದಂಗ ಆಗೈತಿ.
ಸಾಕ ಇನ್ನು ಮಾಡ್ತೀರಾ? ಅದು ಏನಾಕೈತೆ ಅಂತಂದ್ರೆ ಹಿಂಗ ನೀರಿದ್ರು ಮುಚ್ಚಿ ಉಂಗುಳಕ್ ಬಿಟ್ವಿ ಅಂದ್ರೆ ಅದ್ ನೀರೆಲ್ಲ ಹಿಡ್ಕೊಂಡ್ ಬಿಡತ್ರಿ ಅದು. ಅಂದ್ರೆ ಒಂಚೂರು ನೀರ್ ಇರ್ಬೇಕು. ಹಾ ನೀರದ ಆಮೇಲೆ ಆರಿಂದ ಗಟ್ಟಿ ಆಗ್ಬಿಡತ್ರಿ ಅದು. ಹಾ ಈಗ ನೀರ್ ಇರ್ತಲ್ರಿ ಇದು ಆರಿಂದ ಮತ್ತ ತಾನ ಈಗ ಇದು ನೀನ್ ಮಾಡಕ್ ಒಂದ್ 30 ನಿಮಿಷ ಆತನ? ಹಾ ಅರ್ಧ ತಾಸ್ ಬೇಕು ನೋಡ್ರಿ. ನಾವ್ ಎಷ್ಟ್ ಕುದಿಸ್ತೀವಿ ಅಷ್ಟು ನಮ್ಗ ಹತ ಬರುತ್ತ. ನೀರೆಲ್ಲ ಹೋಗ್ಯಾವಲ್ರಿ, ನೀರೆಲ್ಲ ಕಾಣೋದಿಲ್ಲ ಮೇಲೆ. ನೀರಿತ್ತಂದ್ರ ಮೇಲೆ ಹಿಂಗ ಇದ್ರ ಮೇಲೆ ರುಚಿನ ಮೇಲೆ ಬಂದ್ ನಿಂತ್ ಬಿಡುತ್ತ. ನೀರಿಲ್ಲಲ್ಲ, ಹಿಂಗಾಗಿ ಈಗ ಆತು. ನಾನು ಗ್ಯಾಸ್ ಆರಿಸ್ತೇನಿ. ಆರಿಸಿದ ನಂತರ ಇದು ಒಂದ್ ಪ್ಲೇಟ್ ಮುಗಿಸ್ತೇನ್ರಿ. ಪ್ಲೇಟ್ ಮುಚ್ಚಿ ಇದು ಈಗ ಆತು. ಹಾಗೂ ಸ್ಕ್ಯಾನ್ ಗಾಡಿ ನೋಡುವ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರಗಳು. ಸೊ ಅಗೇನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗು ಸ್ಕೈಲೈನ್. ಮಮ್ಮಿ ಇನ್ನೊಂದು ನಾನು ಏನ್ ಕೇಳತ್ತೀನಿ, ನಾ ಕಾಮನ್ ಆಗಿ ಮಾತಾಡತ್ತೀನಿ ನಾನು ಇವ್ರ ಜೊತೆ. ನೀನು ನಿನ್ನೆ ನಮಗ ಹೇಳ್ಕೊಟ್ಟಿ ಏನಂದ್ರ ರಾತ್ರಿ ಹೆಂಗ ನೆನೆಕ್ ಹಾಕ್ಬೇಕು ನುಚ್ಚನ, ಆಮೇಲೆ ಅದನ್ನ ಹೆಂಗ ನೀ ಮೊಸರು ಹಾಕ್ಬೇಕು ಅದನ್ನೆಲ್ಲ ಪ್ರೊಸೀಜರ್ ಹೇಳ್ಕೊಟ್ಟಿ. ಬಟ್ ಅದನ್ನ ನುಚ್ಚ್ ರೆಡಿ ಮಾಡ್ಕೊಳ್ಳೋದ ನಮ್ಗ್ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಆಮೇಲೆ ನಮ್ಮ ವೀಕ್ಷಕರಿಗೂ ಗೊತ್ತಿಲ್ಲ. ಅದು ನಿನ್ ಕಡೆಯಿಂದ ಒಂದ್ ಹೆಂಗ್ ರೆಡಿ ಮಾಡ್ಕೊಂತಿ ಅನ್ನೋ ನಮ್ಗ ಹೇಳ್ಕೊಡು. ಯಾಕಂದ್ರೆ ಇಲ್ಲಿ ಹೆಚ್ಚಾನೆಚ್ಚ ಎಲ್ಲಾರ ಮನ್ಯಾಗೂ ಜೋಳ ಭಾಳ ಯೂಸ್ ಮಾಡ್ತೀವ್ರಿ. ಹಿಂಗಾಗಿ ಎಲ್ಲಾರ ಮನ್ಯಾಗ ಜೋಳ ಇರ್ತಾವ. ಅವ್ನ ಜೋಳ ಹಸ್ ಮಾಡ್ಕೊಂಡು ನಾವೇನು ಗಿರಣಿಗೆ ರವೆ ಹಾಕಿಸ್ಕೊಂಡ್ ಬರ್ತೇವ್ರಿ. ರವೆ ಹಾಕಿಸ್ಕೊಂಡ್ ಬಂದಿಂದ ಅದನ್ನ ಏನ್ ಮಾಡ್ತೀವಿ, ಸಾಣಿಗೆ ಹಿಡಿತೇವಿ. ಜೋಳದ ಹಿಟ್ಟಿನ ಸಾಣಿಗೆಲ್ಲಿ ಅದು ಹಿಟ್ಟು ಕೆಳಗ್ ಬರ್ತೈತಿ. ಆಮೇಲೆ ಹಿಟ್ಟು ಕೆಳಗ್ ಬಂದಿಂದ ರವೆ ಮೇಲ್ ಬರುತ್ತೆ. ಆ ರವೆ ತಕ್ಕೊಂಡು ಮರಳಿಂದ ಕೇರ್ತೇವಿ. ಕೇರಿಂದ ಅದು ಕೇರು ಹೊತ್ನಾಗ ಏನೋ ತೌಡೆಲ್ಲ ಮುಂದ್ ಬರ್ತೈತಿ, ನುಚ್ಚು ಹೊರ ಬರ್ತೈತಿ. ಹಸನ್ ಮಾಡ್ಕೊತೇವೆ ಚಂದಾಗಿ. ಹಸನ್ ಮಾಡ್ಕೊಂಡು ಒಂದು ಡಬ್ಬಿ ಹಾಕಿ ಇಡ್ತೇವಿ. ಇಟ್ಟು ನಾವು ನಾಳೆ ಮಾಡ್ತೇವಿ ನುಚ್ಚ ಅನ್ನೋದ್ರ, ನಾಳೆ ಮಾಡ್ತೇವಿ ಅಂತಂದ್ರ ಇವತ್ತು ರಾತ್ರಿ ಹಿಂಗ ಸ್ವಲ್ಪ ಉಗುರು ಬೆಚ್ಚಗ ನೀರಿನೊಳಗೆ ನಾವ್ ಏನ್ ಮಾಡ್ತೇವಿ, ಸ್ವಲ್ಪ ನೀರ್ ಕಾಸ್ಕೋತೇನೆ. ಒಂದ್ ಚರ್ಗಿಸ್ ನೀರು ಉಗುರು ಬೆಚ್ಚ ನೀರ್ ಕಾಸ್ಕೋತೇನೆ. ಕಾಸ್ಕೊಂಡು ನಾವ್ ಏನದ್ ಹಸ ಮಾಡಿರ್ತೇವಲ್ಲ ರವಾನ, ಆ ರವಾ ತಗೊಂಡು ಅದ್ ಏನ್ ಮಾಡ್ತೇನೆ ಅಂದ್ರೆ ಚಮಚಲ್ಲೇ ಏನ್ ಮಾಡ್ತೇನೆ, ಕೈಯಾಡಿಸ್ತೀನಿ. ಕೈಯಾಡ್ಸಿಂದ ಅದ್ ನೆನಿತೈತಿ. ಆಮೇಲೆ ಏನಾಗ್ತದೆ ಅಂದ್ರೆ ಮೊಸರು ಬೇಕಾದ್ರೆ ಮೊಸರು ಹಾಕೋತೇವೆ. ಹುಳಿ ಬೇಕಾತ ಈ ಬ್ಯಾಸ್ಗೆಲ್ಲ ಹುಳಿ ಬೇಕನ್ಸ್ತೈತಿ. ಹಿಂಗಾಗಿ ಮಜ್ಜಿಗೆ ಇದ್ರ ಮಜ್ಜಿಗೆ ಹಾಕ್ಬೋದು, ಇಲ್ಲಾಂದ್ರ ಮೊಸರು ಇದ್ರೆ ಮೊಸರು ಹಾಕ್ಬೋದು. ಸ್ವಲ್ಪ ಒಂದ್ ಅರ್ಧ ವಾಟೆ ಮೊಸರು ಹಾಕ್ಬೋದು, ಇಲ್ಲಾಂದ್ರ ಅದನ್ನ ಕಟ್ಟದ ಮಜ್ಜಿಗೆ ಆದ್ರೂ ಹಾಕ್ಬಹುದು. ನೀನ್ ಈಗ ಹೇಳಿದಿ ಮಮ್ಮಿ ಏನ್ ಹೇಳ, ಜೋಳನ ಹೆಂಗ್ ಮಾಡ್ಬೇಕಂತ ಹೇಳಿ. ಅದು ಯಾವ್ದು ಅಳತಿ ಒಳಗ್ ಜೋಳ ಒಡಸ್ಬೇಕು? ಅದ್ರ ರವ ಹಾಕಂತಂದ್ರ ಹಾಕಿ ಬಿಡ್ತಾರ. ಅಂದ್ರೆ ನಮ್ ಕಡೆ ಸ್ವಲ್ಪ ಮಂದಿಗ್ ಗೊತ್ತಾಗಿಲ್ಲ, ಮೈಸೂರು ಬೆಂಗಳೂರು ಅವ್ರಿಗೆ. ಅಂದ್ರೆ ಈಗ ಬನ್ಸಿ ರವ ಬರ್ತೈತಲ್ಲ, ಇಲ್ಲ ಒಂದ್ ಜೋಳದಾಗ ಒಂದ್ ಎರಡು ಉರುಟಾಗ ಹಾಕಂದ್ರ ಹಾಕ್ತಾರ. ಅಂದ್ರ ದಪ್ಪಗಿರ್ಬೇಕ ರವ ಅದು. ಈಗ ನಾವು ದಪ್ಪಂದ್ ಗೋಧಿ ತಿಂತೀವಲ್ರಿ, ಉಪ್ಪಿಟ್ಟು ಗೋಧಿ ಉಪ್ಪಿಟ್ಟು ಮಾಡ್ತೀವಲ್ಲ, ಆ ರವದಷ್ಟು ಅಳತಿ ಇದ್ರ ಸಾಕು. ಸ್ವಲ್ಪ ಉಲ್ಟಾ ಇದ್ರು ಸಾಕದು ಸಾಕು. ಈಗ ಮತ್ತೆ ನೀವ್ ಇದನ್ನ ತಿಂತಿರಲ್ಲ, ಈಗ ಡೈಲಿ ಮಾಡ್ತೀರ. ನಾವ್ ಸಣ್ಣವ್ರು ಇರುವಾಗ ನನಗೂ ಮಾಡ್ಕೊಡ್ತಿದ್ರು ನಮ್ಮ ಮಮ್ಮಿಯವರು, ನಾವ್ ತಿನ್ಕೊಂಡ್ ಅಡ್ಡಾಡ್ತಿದ್ವಿ. ಬಟ್ ನಾನು ಯಾವತ್ತೂ ಕಲ್ತಿಲ್ಲ ಅದನ್ನ, ನಾವ್ ಅಲ್ಲಿ ಮಾಡ್ತಾನು ಇರ್ಲಿಲ್ಲ. ಈಗ ಹೆವಿ ಈ ವರ್ಷ ಅಂತೂ ಜಾಸ್ತಿ ಬಿಸಿಲು ಇರೋದ್ರಿಂದ ನಾನು ಇದನ್ನ ಕಲ್ತು ಮಾಡ್ಕೊಂಡು ಹೋಗ್ಬೇಕಂತ ನಾನು ಅನ್ಕೊಂಡಿದೀನಿ. ಈಗ ನೀನ್ ಮಾಡ್ಕೊಟ್ಟಲ್ಲ ಮಮ್ಮಿ ಇದನ್ನ ಎಷ್ಟ್ ದಿನಕ್ಕೊಮ್ಮೆ ಮಾಡ್ತಿದಿ? ನಾವು ದಿನಾನು ಇದು ಮಾಡ್ತೇವೆ. ನಮಗೇನ್ ಎಷ್ಟು ಉಂಡ್ರುನು ಬ್ಯಾಸರ ಇಲ್ಲ, ಅಷ್ಟು ರುಚಿ ಆಕೈತಿ. ಯಾಕಂದ್ರ ಹುಳಿಗಿ ಅದು ಹಾಕಿರ್ತೇವಲ್ಲ ಮುಂಜಾನೆಗೆ, ಅದು ರುಚಿ ಆಕೈತಿ. ಬ್ಯಾಸಿಗೆ ಬಂತಂದ್ರ ನುಚ್ಚ ಮಾಡಿರ್ತೇವೆ. ಅನ್ನ ಹೋಗುದೇ ಇಲ್ಲ. ಈಗ ಬ್ಯಾಸಿಗೆ ಅನ್ನ ಹೋಗುದೇ ಇಲ್ಲ. ಹಿಂಗಾಗಿ ನಾವು ನುಚ್ಚು ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಮಾಡ್ತೇವೆ. ಇಲ್ಲ ಒಂದಿನ ಬಿಟ್ಟು ಒಂದಿನ ಮಾಡ್ತೀರಿ. ಈಗ ಅದು ಈಗ ಮಾಡ್ತೀಗ ಇಲ್ಲಿ ಫುಲ್ ಒಂದ್ ಡಬ್ರಿ ಮಾಡಿದೀವಿ. ಅದು ಇವತ್ತ ಖಾಲಿ ಆದ್ರೂ ಓಕೆ. ಈಗ ನೀವ್ ಇರೋದು ಅಪ್ಪಾಜಿ ನೀವು ಇಬ್ರ ಅದಿರಿ. ಈಗ ನೀವು ಅದು ಉಳಿತಂದ್ರೆ ಎಷ್ಟ್ ದಿನ ಇಡ್ಬೋದು? ಏನಿಲ್ಲ, ನಾಳೆ ಮರ್ದಿಸ್ ಇಟ್ರು ಏನ್ ಆಗುದಿಲ್ಲ. ಅದು ಏನು ಹುಳಿ ಏನೇನು ಆಗುದಿಲ್ಲ. ಮತ್ತಷ್ಟು ಟೇಸ್ಟ್ ಬರ್ತದ ಮರ್ದಿಸ್ ಇಟ್ರು. ಹೌದನ? ಈಗ ಒಬ್ಬೊಬ್ರು ತಿನ್ನೋರ್ ಹಂಗ ತಿನ್ಬೋದು. ತಿನ್ಬೋದು. ಅದಕ್ಕೆ ಮತ್ತಿಲ್ಲಾಂದ್ರೆ ಅದಕ್ಕೆ ಆದಿಂದ ಸಣ್ಣ ಉಳ್ಳಾಗಡ್ಡಿ ಹಚ್ಚಿ ಹಾಕ್ಬೇಕು. ಉಳ್ಳಾಗಡ್ಡಿ ಈರುಳ್ಳಿ ಹಾಕ್ಬೋದು. ಆಮೇಲೆ ಅಗಸಿ ಪುಡಿ ಹಾಕೊಂಡು ಕಲಿಸ್ಕೊಂಡ್ ತಿನ್ಬೋದು. ಅಗಸಿ ಪುಡಿ ಅಂದ್ರೆ ಪುಡಿ ಮಾಡಿ ಅಗಸಿ ಪುಡಿ, ಇದು ಅಗಸಿ ಪುಡಿ. ಅಗಸಿ ಪುಡಿ ಹಾಕೊಂಡು ತಿನ್ಬೋದು. ಆಮೇಲೆ ಹಾಲ್ ಹಾಕೊಂಡು ಉಣ್ಬೋದು, ಸಾರ್ ಹಾಕೊಂಡು ಉಣ್ಬೋದು. ಅಂದ್ರ ನುಚ್ಚ ಮೇಲೆ ಅಗಸಿ ಚಟ್ನಿ ಹಾಕೊಂಡು ತಿನ್ಬೋದು, ಟೇಸ್ಟ್ ಬರುತ್ತೆ. ಈಗ ಒಬ್ಬೊಬ್ರು ಅಗಸಿ ಚಟ್ನಿ ಅಂದ್ರನ ಗೊತ್ತಿಲ್ಲ, ಚಟ್ನಿ ಹಾಕೊಂಡ್ರು ನಡಿತೈತಿ. ಅಂದ್ರೆ ಕಡ್ಲಿ ಚಟ್ನಿ ಬ್ಯಾಡಪ್ಪ ಅಂದ್ರೆ ಈರುಳ್ಳಿ ಹಾಕೊಂಡು ನಾವು ತಿನ್ಬೋದು. ಸಾರ್ ಹಾಕೊಂಡು ಉಣ್ಬೋದು, ಹಾಲ್ ಹಾಕೊಂಡು ಉಣ್ಬೋದು, ಮಜ್ಜಿಗೆ ಹಾಕೊಂಡು ಉಣ್ಬೋದು. ಆಮೇಲೆ ಇದನ್ನೆಲ್ಲ ಹೇಳ್ಕೊಟ್ಟಿನಿ ನನಗೆ, ಈಗ ಹೆಂಗ್ ಮಾಡ್ಬೇಕು, ಯಾವ ತರ ಕೇರ್ಬೇಕು ಅಂತ ಹೇಳಿ. ಇದ್ರಿಂದ ನಮ್ಗ ಏನ್ ಯೂಸ್ ಐತಿ ಅಂತ? ಇದು ಹೆಲ್ತಿಗಿನು ಚಲೋ. ಈಗ ಬ್ಯಾಸಿಗೆಲ್ಲ ತಂಪ್ ಆಕತಿ. ನಾವು ಚಪಾತಿ ಉಪ್ಪಿಟ್ಟು ತಿಂದ್ರ ಹೀಟ್ ಆಕತ್ತಲ್ಲ, ಹಿಂಗಾಗಿ ಇದಾತ್ರ ತಂಪ್ ಆಕತಿ. ಆಮೇಲೆ ಇದು ಒಂದ್ ಉಂಡು ಅಂದ್ರೆ 2-3 ತಾಸು ಹೊಟ್ಟೆ ಹಸಿದೇ ಇಲ್ಲ.
ಆಮೇಲೆ ಗಟ್ಟಿ ಆಹಾರ ಇದು. ಗಟ್ಟಿ ಆಮೇಲೆ ಗಟ್ಟಿ ಆಹಾರ. ಆರೋಗ್ಯಕ್ಕೇನು ಆರೋಗ್ಯಕ್ಕೆ ಏನು ಇದು ಪೌಷ್ಟಿಕ ಇದು. ಈಗ ನೀವ್ ಅನ್ಕೊಳ್ಬೋದು ಗಟ್ಟಿ ಆಹಾರ ಹಿಂಗ ಯಾವ ತರ ತಿನ್ನೋದು ಮತ್ ಬ್ಯಾಸ್ಗಿ ಅಂತ ಹೇಳ್ತೀರಾ. ಗಟ್ಟಿ ಅಂದ್ರ ಆ ತರ ಗಟ್ಟಿ ಆಹಾರ ಅಲ್ಲ. ನಮ್ ಕಡೆ ಯಾವ ತರ ಥಿಂಕ್ ಮಾಡ್ತೀವಿ ಅಂದ್ರೆ, ಈಗ ರೊಟ್ಟಿ ತಿಂತಿರ್ತೀವಲ್ಲ, ರೊಟ್ಟಿ ರಿಪ್ಲೇಸ್ಗೆ ಇದನ್ ತಿಂದ್ರ ರೊಟ್ಟಿಗೆ ಇದು ಮ್ಯಾಚ್ ಆಗುತ್ತೆ ಅನ್ನೋಕೋಸ್ಕರ ನೀವ್ ಇದನ್ ತಿಂದ್ರು ರೈಸು ತಿನ್ಬೋದು. ಆ ತರದ್ದೇನು ಇಲ್ಲ. ಸೊ ಅದಕ್ಕೆ ಅವ್ರು ಗಟ್ಟಿ ಆಹಾರ ಅಂತ ಇದು ಉಂಡ್ವಿ ಅಂದ್ರೆ ಮತ್ ಮುಂದೆ ಅನ್ನ ಉಣ್ಬೇಕು ಅನ್ಸುದೇ ಇಲ್ಲ, ಅಷ್ಟು ಇದಾಕತಿ, ಟೇಸ್ಟ್ ಆಕತಿ. ಅಂದ್ರೆ ಅದ ಹೇಳಿದ್ರಲ್ರಿ, ಅನ್ನ ಉಣ್ಣಂಗಿಲ್ಲ ನಾವ್ ಇದು ನುಚ್ಚು ತಿಂದ್ವಿ ಅಂದ್ರೆ ಮುಗಿದೋತ ಅಷ್ಟ್ ನಮಗ್ ಹೊಡ್ ತುಂಬಿಡುತ್ತೆ. ಇದು ಡಯಟ್ಗೂ ಒಳ್ಳೇದಲ್ಲ. ಇದೇನ್ ಫ್ಯಾಟ್ ಏನ್ ಇರಂಗಿಲ್ಲ. ಇದು ಡಯಟ್ಗೂ ಬಹಳ ಒಳ್ಳೇದಿದೆ. ಮತ್ ಹೊಲಕ್ ಪಲ್ಕ್ ಹೋದಾರ ರೊಟ್ಟಿ ಮಾಡೋದ್ ಆಗೋದಲ್ಲ. ಹಿಂಗಾಗಿ ಹಿಂಗ್ ನುಚ್ಚು ಮಾಡಿ ಒಂದ್ ಡಬ್ಬಿ ಒಯ್ದ್ ಬಿಡ್ತಾರ. ಅವ್ರಿಗೆ ಅವಸರ ಆಕತ್ತಲ್ಲ, ಬಡ ಬಡ ತಿರ್ಕೊಂಡು ಡಬ್ಬಿ ಹಾಕೊಂಡ್ ಹೋಗ್ಬಿಡ್ತಾರ. ಅದನ್ನ ಮಧ್ಯಾಹ್ನ ತಿನ್ಬೋದು. ಬೇಕಾದ ಮುದ್ದೆನ ತಿನ್ಬೋದು. ಮರದಿವ್ಸ ಮಟ ಇಟ್ರೆ ಏನಾಗೋದಿಲ್ಲ. ಆಮೇಲೆ ಈಗ ಇದು ಮಾಡಿವಲ್ಲ ನಾವು, ಇದು ಮಾಡಿದ್ದನ್ನ ಆನ್ ದ ಸ್ಪಾಟ್ ಅಂದ್ರೆ ಆಗ ತಿನ್ಬೇಕಾ? ಸ್ವಲ್ಪ ಆರ್ಬೇಕದು, ಆರ್ಬೇಕು. ಅಂದ್ರೆ ನೀವ್ ಮಾಡಿ ಹಂಗ ಬಿಸಿ ತಿನ್ನೋದ್ ಬ್ಯಾಡ್ರಿ. ಆರ್ಲಿ ಅದು. ಆರಿ ಆದ್ಮೇಲೆ ಸ್ವಲ್ಪ ತಿಂದ್ರ ಇನ್ನೂ ಟೇಸ್ಟ್ ಚಲೋ ಇರತ್ತಂತ ಅವ್ರು ಹೇಳೋದು. ನುಚ್ಚಾಕತ್ರಿ ಇದು ಎಲ್ಲಾ ಆರ್ದಂಗ್ ಗಟ್ಟಿ ಆಕತ್ರಿ. ಇದು ಈಗ ನೋಡ್ರಿ ಸರ್ವ್ ಮಾಡಾಕತ್ತೀನಿ. ಆರ್ದಿಂದ ಇನ್ನ ಗಟ್ಟಿ ಆಕತ್ರಿ. ಬಿಸಿ ಐತಲ್ರಿ, ಸುಡ್ತೈತಿ ನೋಡ್ರಿ ಬಿಸಿ ಐತೆ. ಹುಷಾರ್ ಮಮ್ಮಿ. ಅದು ಬಿಸಿ ಐತಲ್ಲ ರೀ, ಅದಕ್ ಸುಡಾ ಅಂತಿತ್ತದು. ಆದ್ಮೇಲೆ ಏನ್ ಹಾಕೊಂತೀರಿ ನೀವೀಗ? ಆರ್ಬೇಕ್ರಿ ಇದು. ಇದು ಆರ್ಬೇಕ್ರಿ. ಇದು ಇದು ಅಗಸಿ ಪುಡಿ ರೀ. ಅಗಸಿ ಪುಡಿ ಹಿಂಗ್ ಉದ್ರಿಸ್ಕೊಳ್ರಿ. ಇಲ್ಲೆಲ್ಲ ಪುಟಾಣಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಇದ್ರು ಹಿಂಗ ಯಾವ್ದಿದ್ರು ಹಾಕ್ಬೇಕ್ರಿ. ಇಲ್ಲಾಂದ್ರ ಮೊಸರು, ಮಜ್ಜಿಗೆ, ಸಾರು ಬೇಕಾದ ಹಾಕೊಂಡು ಉಣ್ಬೋದ್ರಿ. ಆಮೇಲೆ ಉಳ್ಳಾಗಡ್ಡಿ ರೀ, ಕೊತ್ತಂಬರಿ ಅವೇನ್ ಬೇಡ. ಕೊತ್ತಂಬರಿ ಈಗ ಹಾಕಿದ್ರು ನಡ್ತೈತ್ರಿ, ನಡ್ತೈತಿ. ಇಷ್ಟ ತಿಂದ್ರೆ ಇನ್ನೂ ದೇಹಕ್ಕೆ ಹೇಳೋದು. ನನಗ ಮಾಡಿ ಕೊಟ್ಟಾರ, ನಿಮ್ಗೇನ್ ನಾನು ತೋರ್ಸಿನಲ್ಲ ವಿಡಿಯೋದಾಗ, ಅದ ಈ ತರ ಮಾಡಿರೋದು. ಇದನ್ನ ಒಂದ್ಸತಿ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಬಿಸಿ ಬಾಳ ಐತಿ. ಆರಿಂದ ಆರಿನ್ ತಿನ್ಬೋದು. ನಾವ್ ಬಿಸಿ ಬಿಸಿನ ತೋರ್ಸಾತೀವಿ. ಹೆಂಗಾಗೈತಿ ಹೇಳ್ರಿ. ಮಸ್ತ್ ಆಗೈತಿ ನೋಡ್ರಿ. ಮಸ್ತ್ ಆಗೈತಿ ಮಮ್ಮಿ, ಚಲೋ ಆಗೈತಿ. ಚಲೋನ ಆಗೈತಿ, ಟೇಸ್ಟು ಆಗೈತಿ. ಇದು ಒಂದ್ಸತಿ ನೀವೇನಾರು ಮಾಡ್ಕೊಂಡ್ ತಿಂದ್ರ ಆರಾಮ್ ನೀವು ಡೈಲಿ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಮಧ್ಯಾಹ್ನ ಟೈಮ್ನಾಗಂತೂ ಇಷ್ಟ ಬಟ್ಟಲ್ದಾಗ ಹಾಕೊಂಡು ಜಗ್ಗರ್ ಇದ್ರ ಮ್ಯಾಗ ಮಜ್ಜಿಗೆ ಗಿಜ್ಗಿ ಹಾಕೊಂಡು ತಿಂದ್ರೆ ಸಾರು ಹಾಕೋಬಹುದು. ಸಾರು ಹಾಕೊಂಡು ಇದನ್ನ ತಿನ್ಬೋದು. ಟೊಮೆಟೊನ ಹಾಕ್ಬೇಕ್ರಿ, ಯಾಕಂದ್ರೆ ಮೊಸರು ಮಜ್ಜಿಗೆ ಹಾಕಿದ್ರೆ ಹುಳಿ ಆಗಿರ್ತೈತಿ, ಮತ್ತಷ್ಟು ಹುಳಿ ಆಕೈತಿ. ಚಲೋ ಬಂದೈತಿ. ಮೊಸರು ಹಾಕಿದ್ನಲ್ರಿ, ರಾತ್ರಿ ನಾನು ನಮ್ಮ ಮಮ್ಮಿಗೆ ಹೇಳಾತಿದ್ದೆ, ಏನಂದ್ರ ಬಾಳಾತ್ ಮಮ್ಮಿ ಮೊಸರಿದ ಬಾಳಾತಂದ ಹೇಳಾತಿದ್ದೆ ಅವ್ರಿಗೆ. ಇಲ್ಲಿರೆ ಇದಿನ್ನೋ ಇಷ್ಟ ಹುಳಿ ಬರುತ್ತ ಅಂದ್ರನ ಇದು ಚಲೋ ಇರುತ್ತ ಅಂತಾನೆ ಹೇಳಿದ್ರು ಅವ್ರು. ಹುಳಿ ಹಾಕಿ ಚಲೋ ಆಗೈತ್ರಿ. ಇದ ಫಸ್ಟ್ ನಮ್ಮ ಮಮ್ಮಿ ಬಂದ ಕುಕ್ಕಿಂಗ್ ರೆಸಿಪಿಲಿ ಫಸ್ಟ್ ಮಾತಾಡಿದ್ದು. ಆಮೇಲೆ ಫಸ್ಟ್ ವಿಡಿಯೋ ಒಳಗಡೆ ಶೇರ್ ಮಾಡ್ಕೊಂಡು ಅಷ್ಟು ನಿಂದಿ ವಿಡಿಯೋ ಏನ್ ಅನಸ್ತ? ನನ್ಗ್ ಬಾಳ ಖುಷಿ ಆಯ್ತು. ಮತ್ತೆ ಹಿಂಗ್ ಮಾಡ್ತೀನಿ ಅನ್ನೋದು ನನಗ್ ಗೊತ್ತ ಆಗ್ಲಿಲ್ಲ. ಮಾತಾಡಕ ಹೆದರಿದ್ನಿ ನಾನು, ಆದ್ರೂ ಮಗಳ ಧೈರ್ಯದಿಂದ ನಾನೆಲ್ಲ ಅಂದ್ರ ಹೆಲ್ತ್ ನ ಚೆನ್ನಾಗಿ ಇಟ್ಕೊಳ್ರಿ. ಅದನ್ನು ನನಗೆ ಇವಾಗಿಂದನು ಕೂಡ ನಮ್ಮ ಮಮ್ಮಿ ಅದನ್ನ ನನಗೆ ಹೇಳೋದು. ಹೌದಿಲ್ ಮಮ್ಮಿ? ಅದನ್ನ ಇದನ್ ತಿನ್ಬೇಡ್ರಿ, ಹೊರಗಿಂದೇನೋ ನಾವ್ ಏನ್ ತಿಂದ್ರು ಎಲ್ಲ ಮನ್ಯಾಗ ಮಾಡ್ಕೊಂಡೆ ತಿಂದ್ರೆ ನಾನು ಇದ್ರ ಮಾತಾಡಿದ ಒಟ್ಟು ಮಾತಾಡಕ್ ಇದಾಗ್ತಿದ್ದಿಲ್ಲ. ಚಲೋ ಆಗಿತ್ತು. ಇದು ಪುಟ್ಟ ಲಾಗ್ ಆಗಿತ್ತು. ಸೊ ಓಕೆ, ಎಲ್ಲರಿಗೂ ಥ್ಯಾಂಕ್ಸ್. ಅಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ನನ್ನ ವ್ಲಾಗ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದ್ ಮಾತು, ಈಗ ನನ್ನ ಮಗಳಿಗೆಲ್ಲ ನೀವು ಸಪೋರ್ಟ್ ಮಾಡ್ರಿ, ಸಪೋರ್ಟ್ ಮಾಡ್ಕೊಡ್ರಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು.